ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಟಾಪರ್ ಆದ 4 ಜನ ವಿದ್ಯಾರ್ಥಿಗಳನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸನ್ಮಾನಿಸಿ ಗೌರವಿಸಿದರು. ಚನ್ನಗಿರಿ ತಾಲೂಕಿನ ಕಣವಿಬಿಳಚಿ ಗ್ರಾಮದ ಗಿರೀಶ್ ಹಾಗೂ ಶಿಲ್ಪಾ ದಂಪತಿಗಳ ಮಗ, ಚನ್ನಗಿರಿ ತಾಲೂಕಿನ ಕಬ್ಬಳ ಗ್ರಾಮದ ವಿದ್ಯಾಲಕ್ಷ್ಮಿ ಶಾಲೆಯ ಭರತ್ ಎಂಬ ವಿದ್ಯಾರ್ಥಿ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದರೆ, ಸಂತೆಬೆನ್ನೂರಿನ ಸರ್ಕಾರಿ ಕೆಪಿಎಸ್ ಶಾಲೆಯ ವಿದ್ಯಾರ್ಥಿನಿ ಚೈತ್ರ 623 ಅಂಕ ಪಡೆದು ರಾಜ್ಯಕ್ಕೆ 3ನೇ ಸ್ಥಾನ ಪಡೆದಿದ್ದಾರೆ. ಅದೇ ರೀತಿ ಚನ್ನಗಿರಿಯ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಬಿಂದು 622 ಅಂಕ ಪಡೆದರೆ, ಸಂತೆಬೆನ್ನೂರಿನ ಚೈತನ್ಯ ಗುರುಕುಲ ಶಾಲೆಯ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ 621 ಅಂಕ ಪಡೆದದ್ದು ಜಿಲ್ಲೆಗೆ ಟಾಪರ್ ಆಗಿದ್ದು, ಸಂಸದೆ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಚನ್ನಗಿರಿ ತಾಲೂಕು ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದು, 4 ಜನ ಟಾಪರ್ ಕೂಡ ಚನ್ನಗಿರಿ ಜಿಲ್ಲೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ವಿದ್ಯಾರ್ಥಿಗಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಿರಬೇಕೆಂದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಭರತ್ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದದ್ದು ಆತನ ಮುಂದಿನ ವಿದ್ಯಾಭ್ಯಾಸಕ್ಕೆ 1 ಲಕ್ಷ ಹಾಗೂ ಉಳಿದ 3 ವಿದ್ಯಾರ್ಥಿಗಳಿಗೆ ತಲಾ 25,000 ರೂಪಾಯಿ ಸಹಾಯಧನವನ್ನು ಎಸ್ಎಸ್ ಕೇರ್ ಟ್ರಸ್ಟ್ನಿಂದ ನೀಡಲಾಗುವುದು ಎಂದ ಅವರು, ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಎಸ್ಎಸ್ ಕೇರ್ ಟ್ರಸ್ಟ್ ಸಹಾಯ ಮಾಡಲಿದೆ ಎಂದರು. ನಾನು ಓದುವಾಗೂ ನಾನು ಯಾವಾಗಲೂ MBBS ಡಾಕ್ಟರ್ ಆಗಬೇಕು ಅಂತ 7th ಸ್ಟ್ಯಾಂಡರ್ಡ್ ಇಂದ ಕನಸಿದ್ದು. MBBS ಸೀಟ್ ಸಿಕ್ತು, ಬಟ್ ಸೀಟ್ ಸಿಕ್ಕಿದಲ್ಲಿ ಬಳ್ಳಾರಿ ಎಲ್ಲೋ ಅಲ್ಲಿ ಸಿಕ್ತು. ಸೊ ನಮ್ಮ ತಂದೆ ಇದ್ದವರು, ನೀನು ಅಲ್ಲಿ ಹೋಗಿ ಇರೋದು ಕಷ್ಟ ಆಗುತ್ತೆ, ಇಲ್ಲೇ ಏನಾದರೂ ಓದು ಅಂತ ಹೇಳಿ ದಾವಣಗೆರೆಯಲ್ಲಿ ಫಸ್ಟ್ ಆಪ್ಷನ್ ನಾನೇ ಫಸ್ಟ್ ಡೆಂಟಲ್ ಸೀಟ್ ತೊಗೊಂಡಿದ್ದು. ಇವತ್ತು ನಮ್ಮ ಇಡೀ ದಾವಣಗೆರೆ ಜಿಲ್ಲೆಗೆ ಭಾಳ ಹೆಮ್ಮೆಯ ದಿನ. ಅದು ಕೇವಲ ಪೇಪರಿನ ಟೈಟಲ್ಲು ಹೆಡ್ಲೈನ್ಸ್ ಆಗೋದಲ್ಲ, ನಿಜವಾಗ್ಲೂ ಒಂದು ಹೆಮ್ಮೆ ದಿನ. ನಾವು ಎಲ್ಲೇ ಪ್ರಚಾರಕ್ಕೆ ಹೋದಾಗೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳ್ತೀವಿ, ನೀವೇ ಅಭ್ಯರ್ಥಿ ಅಂತ ಓಡಾಡಬೇಕು ಅಂತ. ಇವತ್ತು ಭರತ್ ಮತ್ತು ಇನ್ನುಳಿದ ಎಲ್ಲ ಮಕ್ಕಳು ಏನು ಸಾಧನೆ ಮಾಡಿದಾರಲ್ಲ, ನಾವೇ ಸಾಧನೆ ಮಾಡಿದ್ದೀವಿ ಅನ್ನೋ ಅಷ್ಟು ಸಂತೋಷ ಆಗ್ತಾ ಇದೆ. ನಾವು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ, ನೀವು ಇಷ್ಟು ಒಳ್ಳೆ ಅಂಕಗಳನ್ನು ತೆಗೆದು ನಮ್ಮ ದಾವಣಗೆರೆ ಜಿಲ್ಲೆ, ಅದರಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿರುವಂತಹ ಹಳ್ಳಿ. ಈಗ ನಾನು ಡೆಲ್ಲಿಗೆ ಹೋದಾಗ ಎಲ್ಲ ಕಡೆ ಹೇಳ್ತಾರೆ ಕಹಾಕೆ MP ಹೋ ಆಪ್ ಅಂತ, ದಾವಣಗೆರೆ ಅಂತ ಹೇಳ್ತೀನಿ. ಸೊ ಹಾಗೆ ಇವತ್ತು ಭರತಿನ ಊರು, ನಮ್ಮ ಚನ್ನಗಿರಿ ಕ್ಷೇತ್ರ ಊರಿರೋದು ಮಾಯಕೊಂಡ ಕ್ಷೇತ್ರ, ಊರ ಹೆಸರು ಕಣವೆ ಬೆಳ್ಚಿ. ಹಾಂ, ಈಗ ನಾನು ಈ ಹೆಸರು ಮರೆಯೋ ಹಾಗಿಲ್ಲ, ಹೌದ್ರಾ? ಸೊ ಹಂಗೆ ಮಾಡಿದಾನೆ ಭರತ್ ಇಲ್ಲಿ. ಸೊ ಭರತ್ಗೆ ಮತ್ತು ಎಲ್ಲ ಸ್ಟೂಡೆಂಟ್ಸು ಇವತ್ತು ವಿದ್ಯಾ ಮತ್ತು ಯಾರ್ಯಾರಿದ್ದಾರೆ ಸಂತೆಬೆನ್ನೂರು ಸ್ಟೂಡೆಂಟ್ಸ್, ಚೈತ್ರ, ಬಿಂದು ಮತ್ತು ಮಲ್ಲಿಕಾರ್ಜುನ್. ಓಕೆ, ಭರತ್, ಚೈತ್ರ, ಬಿಂದು, ಮಲ್ಲಿಕಾರ್ಜುನ್. ಸೊ ಎಲ್ಲ ಮಕ್ಕಳಿಗೂ ಸಚಿವರು ಮತ್ತು ನಮ್ಮ ಪರವಾಗಿ ಹಾರ್ದಿಕ ಶುಭಾಶಯಗಳು ಹೇಳಿ ಬರ್ತೀನಿ. ಶಾರುಖ್ ಖಾನಿನ ಒಂದು ಡೈಲಾಗ್ ಇದೆ ಅಲ್ಲ, ಏನು ಹೇಳು ಶಾರುಖ್ ಖಾನಿನ ಡೈಲಾಗ್? ಮೂವಿ ನೋಡ್ತಿರಲ್ಲ? ಹಾಂ, ಏನೈತೆ ಹೇಳು ಫೇಮಸ್ ಡೈಲಾಗ? ಏನು ಹೇಳ್ತಾರೆ? ನೋಡಿಲ್ಲ? ಓಕೆ, ಎಲ್ಲ ಓದ್ತಾನೆ. ಇದು ಹಳೆ ಪಿಕ್ಚರ್, ಈಗಿಂದಲ್ಲ ಇದು. ಅಲ್ಲ, ಶಾರುಖ್ ಖಾನ್ ಹೇಳ್ತಾರೆ, ಪಿಕ್ಚರ್ ಅಭಿ ಬಾಕಿ ಹೈ ಮೇರಿ ದೋಸ್ತ್ ಅಂತ ಹೇಳ್ತಾರೆ, ಹೌದಾ? ಸೊ ಮುಂದೆ ನಮ್ಮ ಮಕ್ಕಳು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡೋದು ಬಾಕಿ ಇದೆ ಅಂತ ಹೇಳಿ ನಾವು ಕೂಡ ಎಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ನೀವು ಒಳ್ಳೊಳ್ಳೆ ಹುದ್ದೆನಲ್ಲಿ ಕೆಳಗೆ ಕೂತ್ಕೊಂಡೋಗಿ ಮಾತಾಡಿದ್ವಿ. ಒಬ್ಬರು ನಾನು JEE ತೊಗೊಳ್ತೀನಿ ಅಂದರು, ಇಬ್ಬರು ಗರ್ಲ್ಸ್ ಸ್ಟೂಡೆಂಟ್ಸು. ಆಮೇಲೆ ಬಾಯ್ಸ್ ಇಬ್ಬರು ನಾವು ನೀಟ್ ತಯಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಸೊ ನಿಮಗೆ ಕೂಡ ನಿಮ್ಮ ಮುಂದಿನ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಶುಭಾಶಯಗಳು ಹೇಳಬೇಕಾಗಿದೆ. ಆಮೇಲೆ ಇವತ್ತು ಮೊದಲನೆಯ ಶುಭಾಶಯ ನಿಮಗೆ ಹೇಳಬೇಕು. ನಮ್ಮ ಚನ್ನಗಿರಿ ಕ್ಷೇತ್ರದ BO ಆಗಿರೋ ಜಯಣ್ಣ ಅವರು, ಒಳ್ಳೆ ಜಯಣ್ಣ ಅಂತ ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮ ಶ್ರಮ 3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ, ನಾನು ಕೂಡ ಸುಮಾರು ಫಂಕ್ಷನಲ್ಲಿ ಮೀಟ್ ಮಾಡಿದ್ದೀನಿ. ಒಟ್ಟು ಒಂದು ಕಿರೀಟ ಇತ್ತ ಹಾಗೆ ಚನ್ನಗಿರಿ ಕ್ಷೇತ್ರ. ಸೊ ಒಳ್ಳೆ ಸಾಧನೆ ಮಾಡಿದ್ದೀರಾ. ಯು ವಾಂಟೆಡ್ ಟು ಡೂ ಇಟ್ ಆ್ಯಂಡ್ ಯು ಹ್ಯಾವ್ ಡನ್ ಇಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಟೀಮ್. ಆಮೇಲೆ ಅಪ್ಪ ಅಮ್ಮ ಎಲ್ಲಿದ್ದೀರಾ? ಬರ್ರಿ ಇಲ್ಲಿ. ಎಲ್ಲ ಪೋಷಕರು, ತಂದೆ ತಾಯಿ ಅಲ್ಲೇ ನಿಂತ್ಕೊಂಡ್ಬಿಡ್ರಿ. ಸನ್ಮಾನ ಮಾಡುವಾಗ ನಿಮಗೂ ಮಾಡಿಬಿಡೋಣಂತೆ. ಸೊ ಭರತ್ ಅವ್ರ ಅಪ್ಪಾಜಿ ಅಮ್ಮನ
ಆಮೇಲೆ ನಮ್ಮ ಚೈತ್ರ ಆಮೇಲೆ ಬಿಂದು ಮಲ್ಲಿಕಾರ್ಜುನ್ ಅಪ್ಪಾಜಿ ಅಮ್ಮ ಬರೀ ಎಲ್ಲ ನೀವು ಇಲ್ಲೇ ನಿಂತ್ಕೊಂಡ್ಬಿಡೋಣ. ಸೊ ಮಕ್ಕಳ ಜೊತೆ ನೀವು ಕೂಡ ಸಪೋರ್ಟ್ ಮಾಡಿದ್ದೀರ, ನಿಜವಾಗ್ಲೂ ನಿಮಗೂ ಕೂಡ ನಾನು ಶುಭಾಶಯಗಳು ಹೇಳಬೇಕಾಗಿದೆ. ಆಮೇಲೆ ಇವತ್ತು ಭರತ್ ಸಾಧನೆಗೆ 625 ಫಸ್ಟ್ ಟೈಮ್ ದಾವಣಗೆರೆ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್. ಸೊ ನಾನು ಕೂಡ ಅವರ ಒಂದು ಸಾಧನೆಗೆ ಒಂದು ಅಮೌಂಟ್ ಕೊಡಬೇಕು ಅಂತ ಅಪ್ಪಾಜಿಯವರ SS ಜನಕಲ್ಯಾಣ ಟ್ರಸ್ಟಿಂದ. ಸೊ ಅಪ್ಪಾಜಿಯವರ ಆಶೀರ್ವಾದ ಇವ್ರ ಮೇಲೆ ಯಾವಾಗಲೂ ಇರಲಿ. ಅರೌಂಡ್ ಜನಕಲ್ಯಾಣ ಟ್ರಸ್ಟಿಂದ 1 lakh rupees ನಿನ್ನ ಎಜುಕೇಷನ್ಗೆ ನಿನ್ನ ಫ್ಯೂಚರಿಗೆ ಹೆಲ್ಪ್ ಆಗಲಿ ಅದು ಅಂತ